ಈ ಒಳಗಡೆಗೆ ಇಲ್ಲಿಯವರೆಗೆ ದರ್ಶನಕ್ಕಿಂತ ಮುಂಚೆ ಕೂಡ ಈಗ ನಾನು ಹೋಗಿದ್ದೀನಿ ಒಳಗಡೆ. ಕರ್ನಾಟಕದ ಹೆಚ್ಚು ಕಡಿಮೆ ಎಲ್ಲ ಜೈಲುಗಳು ನಾನು ನೋಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಡ್ರಗ್ ಸಿಗತ್ತೆ, ವೈನ್ ಸಿಗತ್ತೆ, ಎಲ್ಲ ಗಾಂಜಾ ಸಿಗತ್ತೆ, ಎಲ್ಲ ರೀತಿಯ ಒಳಗಡೆ ಇದೆ. ಇದಕ್ಕೆ ಸಾಮಾನ್ಯ ಅಲ್ಲಿ ಒಳಗಡೆ ಇರುವಂಥ ಪೇದೆಗಳನ್ನು, ಪೊಲೀಸರನ್ನು ಸಸ್ಪೆಂಡ್ ಮಾಡ್ತಾರೆ ವಿನಃ ಜೈಲರ್ಗೇನು ಮಾಡೋದಿಲ್ಲ. ಜೈಲರೇ ಕಾರಣ ರೀ, ಜೈಲರ್ ರೆಸ್ಪಾನ್ಸಿಬಲ್. ಒಳಗಡೆ ಹೇಗೆ ಹೋಗುತ್ತೆ? CC ಕ್ಯಾಮ್ರಾ ಇದೆ, ಜೈಲರ್ 24 ಗಂಟೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ನಾನು ದರ್ಶನ ಬಗ್ಗೆ ಹೇಳೋಕ್ಕಿಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಳಗಡೆಯಿಂದನೇ ಎಲ್ಲ ರೀತಿಯ ಮಾಫಿಯಾಗಳ ಕೆಲಸ ಮಾಡ್ತಾ ಇದ್ದಾವೆ. ಅದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಒಳಗಡೆಗೆ ಭಯಾನಕವಾದಂಥ ಸ್ಥಿತಿ ಇದೆ, ಭಯಾನಕವಾಗಿದೆ. ಮತ್ತು ಅಲ್ಲಿ ಕ್ಯಾಂಟೀನ್ದೊಳಗೆ ಸಿಗುತ್ತೆ ಬೀಡಿ, ಸಿಗರೇಟು ಇವೆಲ್ಲ ಸಿಗುತ್ತೆ. ನೋಡಿ, ನಾನೇ ಒಂದು ಬೆಂಗಳೂರಿನ ಕೇಸಿನ ಹಿನ್ನೆಲೆಯಲ್ಲಿ ನನಗೆ ಪರಪ್ಪನ ಅಗ್ರಹಾರದಲ್ಲಿ 16 ದಿನ ಜೈಲಿನಲ್ಲಿದ್ದೆ ನಾನು. 16 ದಿನ ನನ್ನೊಂದು ಅಭ್ಯಾಸ. ಅಲ್ಲಿ ಯಾರ್ಯಾರಿದ್ದಾರೆ, ಹೇಗಿದ್ದಾರೆ, ಏನೋ ಅಧ್ಯಯನ ಮಾಡುವಂಥದ್ದು ನನ್ನ ಅಭ್ಯಾಸನ. ಅದನ್ನು ಸಂಪೂರ್ಣ ರಿಪೋರ್ಟ್ ತೊಗೊಂಡು ಸುರೇಶ್ ಕುಮಾರ್ ಲಾ ಮಿನಿಸ್ಟರ್ ಇದ್ದರು. ಆವಾಗ BJP ಗೌರ್ಮೆಂಟ್ ಲಾ ಮಿನಿಸ್ಟರಿಗೆ ನಾನು ಮನೆಗೆ ಹೋಗಿ ಅವ್ರ ರಿಪೋರ್ಟ್ ಕೊಟ್ಟೆ. ಹೇಗೆ ಟೆರರಿಸ್ಟ್ಗಳು ಯಾವ ರೀತಿ ಸೇರ್ತಾ ಇದ್ದಾರೆ, ಎಲ್ಲಿ ಹೆಂಗೆ ಸೇರ್ತಾರೆ, ಏನೇನು ಡಿಸ್ಕಸ್ ಮಾಡ್ತಾರೆ. ಅಲ್ಲಿ ಮದನಿ ಒಬ್ಬ ಟೆರರಿಸ್ಟ್, ಕೊಯಮತ್ತೂರು ಬ್ಲಾಸ್ಟ್ ಮಾಡಿದಂಥ ಮದನಿ ಅಲ್ಲೇ ಇದ್ದಾನೆ, ಒಳಗಡೆ ಇದ್ದಾನೆ. ಅವನನ್ನು ಪಲ್ಲಕ್ಕಿ ಥರ ಹೊತ್ಕೊಂಡು ಹೋಗ್ತಾರೆ. ನಾನು ಜೈಲರ್ಗೆ ಭೇಟಿ ಆದಕ್ಕೆ ಹೋದಾಗ ಪಕ್ಕದ ರೂಮ್ನಲ್ಲಿ AC ರೂಮ್ನಲ್ಲಿ ಕೂಡಿಸಿ ಯಾರ್ಯಾರೋ ಭೇಟಿ ಆಗ್ತಾರೆ. ವಿಡಿಯೋ ಇಲ್ಲ, CC ಕ್ಯಾಮ್ರಾ ಇಲ್ಲ, ಇವರು ಪೊಲೀಸರಿಲ್ಲ, ಅಲ್ಲಿ ಯಾರೂ ಇಲ್ಲ. ಒಬ್ಬ ಟೆರರಿಸ್ಟ್ 130 ಜನರ ಕೊಂದಂಥ ಒಬ್ಬ ಟೆರರಿಸ್ಟ್ಗೆ ಅಲ್ಲಿ ಏನಿಲ್ಲ, ಯಾರು ಬೇಕಾದವ್ರು ಬಂದು ಭೇಟಿಯಾಗಿ ಮಾತಾಡಿಸ್ಕೊಂಡು ಏನು ಬೇಕಾದ್ರು ಮಾಡ್ತಾ ಇದ್ದಾರೆ. ಇದೆಲ್ಲ ರಿಪೋರ್ಟ್ ನಾನು ಸುರೇಶ್ ಕುಮಾರ್ ಲಾ ಮಿನಿಸ್ಟರ್ ಇದ್ದರು ಕೊಟ್ಟೆ. ಏನೂ ಮಾಡಲಿಲ್ಲ ರೀ ಇವ್ರಿಗೆ. ಏನೇನು ಇವ್ರಿಗೆ ಯಾರಿಗೂ ಕೂಡ ದೇಶದ ಸುರಕ್ಷತೆ ಬೇಕಾಗಿಲ್ಲ, ತಮ್ಮ ಕುರ್ಚಿ ಸುರಕ್ಷತೆ ಬೇಕಾಗಿದೆ ಅಷ್ಟೇ ವಿನಃ ಇವರು ದೇಶದ ಸುರಕ್ಷತೆ ಬೇಕಾಗಿಲ್ಲ ಅಂತ. 100ಕ್ಕೆ 100 ಹೇಳ್ತೀನಿ. ಜೈಲು ಅವಾಗಿಂದ ಏನೋ ಒಂದು ಪರಿವರ್ತನಾ ಅಂತ ಇದ್ರು, ನೋ ಪರಿವರ್ತನೆ.